ಸಾಲುಟಗಿ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ, ಅಪಾರ ಹಾನಿ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಇಂಡಿ ತಾಲೂಕಿನ ಸಾಲುಟಗಿ ಗ್ರಾಮದ ರೈತನಾದ ಅಪ್ಪಣ್ಣ ಸೋಮಣ್ಣ ದೊಡ್ಡಿ ಎಂಬ ರೈತನ ಮನೆಗೆ ದಿನಾಂಕ 3/5/2025 ಬೆಳಗ್ಗೆ 7 ಗಂಟೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಬೆಳೆ ಬಾಳುವ ವಸ್ತುಗಳು ಹಾಳಾಗಿದ್ದು, ಸುಮಾರು ಬೆಳೆ ಬಾಳುವ 12 ಕುರಿಗಳು, 1 ಟ್ರ್ಯಾಕ್ಟರ್, ಪತ್ರಾಸು ಶೆಡ್, ದವಸ ಧಾನ್ಯ, ದ್ರಾಕ್ಷಿ ಬೆಳೆಗೆ ಸಂಬಂಧಿಸಿದ ಔಷಧ ಮುಂತಾದ ಬೆಳೆ ಬಾಳುವ ವಸ್ತುಗಳು ಸುಟ್ಟು ಕರಕಲಾಗಿವೆ. ಘಟನಾ ಸ್ಥಳಕ್ಕೆ ಸಂಬಂಧಿಸಿದ ಗ್ರಾಮೀಣ ಪೊಲೀಸರು, ಪಶುವೈದ್ಯ ಇಲಾಖೆ ಅಧಿಕಾರಿಗಳು ಪಂಚನಾಮೆ ಮಾಡಿದ್ದಾರೆ. ಜೆಡಿಎಸ್ ಮುಖಂಡರಾದ ಬಿಡಿ ಪಾಟೀಲರು ಬಡ ರೈತನಿಗೆ ಸಾಂತ್ವನ ಹೇಳಿ ಸಂಬಂಧಿಸಿದ ಇಲಾಖೆ ರೈತನ ನೆರವಿಗೆ ಬರಬೇಕು, 20 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ನಮ್ಮ ಸುಪ್ರೀಂ ಟಿವಿಯ ಮುಖಾಂತರ ಆಗ್ರಹಿಸಿದರು. ಸಾಲ ಸೂಲ ಮಾಡಿ ಟ್ರ್ಯಾಕ್ಟರ್ ತಂದಿದ್ದು ಈ ಘಟನೆಯಿಂದಾಗಿ ರೈತನಿಗೆ ದಿಕ್ಕು ತೋಚದಂತೆಯಾಗಿದೆ. ಸರ್ಕಾರ ಇಂಥ ಸಂಕಷ್ಟದಲ್ಲಿ ಇರುವ ರೈತನ ನೆರವಿಗೆ ಬರಬೇಕು ಎಂದು ಜೆಡಿಎಸ್ ಮುಖಂಡರಾದ ಬಿಡಿ ಪಾಟೀಲರು ಆಗ್ರಹಿಸಿ ರೈತನ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ತಾರೀಖು 3ರಂದು ಮುಂಜಾನೆ 7 ಗಂಟೆಗೆ ಸಾಲುಟಿ ಗ್ರಾಮದಲ್ಲಿ ಶ್ರೀ ಅಪ್ಪಣ್ಣ ಸೋಮಣ್ಣ ದೊಡ್ಡಿ ಎಂಬ ರೈತನ ಮನೆ ಹತ್ತಿರ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 20 ಲಕ್ಷ ರೂಪಾಯಿ ಇವತ್ತು ಹಾನಿಯಾಗಿದೆ. ಪಾಪ ಬಡತನದಲ್ಲಿರ್ತಕ್ಕಂಥ ರೈತ ಇವತ್ತು ಹೋಗಿದ್ದಾನೆ. ಆ ಒಂದು ದುಃಖವನ್ನು ಆಳ್ತಕ್ಕಂಥ ಶಕ್ತಿ ಆ ಶಿವಗೇಶ್ವರ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಇಲ್ಲಿ ಸಾಲುಟಿ ಗ್ರಾಮದಲ್ಲಿ ಇವತ್ತೇನು ರೈತ ಇಲ್ಲಿ ಒಂದು ಟ್ರ್ಯಾಕ್ಟರ್ ಇತ್ತು, ಸುಮಾರು 12 ಕುರಿಗಳಿತ್ತು, ಸುಮಾರು 8 ಲಕ್ಷ ಬೆಲೆ ಬಾಳ್ತಕ್ಕಂಥ ಟ್ರ್ಯಾಕ್ಟರ ಮತ್ತು 12 ಕುರಿಗಳು. ಇವತ್ತು ಕುರಿ 15,000 ತನ ಅದಾವ. ಸುಮಾರು 1.5 ಲಕ್ಷ ರೂಪಾಯಿ ಕುರಿ ಮತ್ತು 7-8 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ಮತ್ತು ಇವತ್ತು ಶೆಡ್ ಮೆಟೀರಿಯಲ್ಸ್ ಅನೇಕ ಬೆಲೆ ಬಾಳ್ತಕ್ಕಂಥ 25 ಲಕ್ಷ ರೂಪಾಯಿ ಅಂದಾಜು ಇವತ್ತು ಹಾನಿಯಾಗಿದೆ. ಆ ರೈತ ಕಷ್ಟದಲ್ಲಿ ಇವತ್ತೇನು ಅದ್ರ ಮೇಲೆ ಪ್ರಪಂಚ ಜೀವನ ಸಾಗಿಸ್ತಿದ್ದ ಕುರಿ ಬೆಳೆದು, ಆದರೆ ಆ ದ್ರಾಕ್ಷಿ ಬೆಳೆಯನ್ನು ಟ್ರ್ಯಾಕ್ಟರ್ ಇವತ್ತು ಮೊನ್ನೆ ಡಿಸೆಂಬರ್ದಲ್ಲಿ ಇವತ್ತು ಸಾಲ ಸೂಲ ಮಾಡಿ ಇವತ್ತೇನು ಟ್ರ್ಯಾಕ್ಟರ್ ತಂದಿದ್ದ ಇವತ್ತು ಆಕಸ್ಮಿಕವಾಗಿ ಸುಟ್ಟು ಆ ಕುಟುಂಬ ಬೀದಿಗೆ ಬಂದಿದೆ. ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಈ ಸಾಲುಟಿ ಗ್ರಾಮದ ಪರವಾಗಿ, ಈ ಭಾಗದ ರೈತರ ಪರವಾಗಿ ಕೂಡಲೇ ಸರ್ಕಾರ ಸುಮಾರು 20 ಲಕ್ಷ ರೂಪಾಯಿ ಇವತ್ತು ಪರಿಹಾರ ಘೋಷಣೆ ಮಾಡಬೇಕು. ಮತ್ತು ಈಗಾಗಲೇ ಸಂಬಂಧಪಟ್ಟಂಥ ಇವತ್ತೇನು ವೈದ್ಯಾಧಿಕಾರಿಗಳು, ಇವತ್ತು ವೆಟರ್ನರಿ ಡಾಕ್ಟರ್ ಬಂದಿದ್ದಾರೆ, ಇಂಡಿ ಗ್ರಾಮೀಣ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಹೆಚ್ಚಿನ ಇವತ್ತು ಅಧಿಕಾರಿಗಳಾಗಲಿ ಇವತ್ತು ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಪಂದನೆ ಮಾಡಿ ಆ ನೊಂದು ಹೋಗಿರ್ತಕ್ಕಂಥ ಆಕಸ್ಮಿಕವಾಗಿ ಬೆಂಕಿಯನ್ನು ಸುಟ್ಟು ಇವತ್ತೇನು ಕರ್ಕಾಗಿ ಹೋಗಿರ್ತಕ್ಕಂಥ ಇವತ್ತೆಲ್ಲ ನೋಡ್ಬೋದು ಕುರಿಗಳು, ಇಲ್ಲೆಲ್ಲ ಟ್ರ್ಯಾಕ್ಟರ್ಗಳು, ಇವತ್ತೆಲ್ಲ ಪತ್ರಾಸಾಟಗಳು ಸಂಬಂಧಪಟ್ಟಂಥ ಏನು ಅದ್ರ ಮೇಲೆ ಜೀವನ ಸಾಗಿಸ್ತಕ್ಕಂಥ ಇವತ್ತೇನು ಅಪ್ಪಣ್ಣ ಸೋಮಣ್ಣ ದೊಡ್ಡಿ ಅವ್ರ ಕುಟುಂಬ ಇವತ್ತು ಬೀದಿಗೆ ಬಂದಿದೆ. ಅದಕ್ಕೆ ತಕ್ಷಣವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳು ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಡಿಡಿಗಳು ಆಫೀಸರ್ ಬಂದು ವಿಸಿಟ್ ಮಾಡಿ ಅವರಿಗೆ ಸ್ವತಃ ಹೇಳಿ 20 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ತಿಳ್ಕೊಂಡು ನಾನು ಎಲ್ಲ ತಾಲೂಕಿನ ರೈತರ ಪರವಾಗಿ ಹಾಗೂ ಸಾಲುಟಿ ವಿಶೇಷವಾಗಿ ಸಾಲುಟಿನ ರೈತರ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ. ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ ಎಂದು ನಮ್ಮ ಇಂಡಿ ತಾಲೂಕಿನ ಸುಪ್ರೀಂ ಟಿವಿಯ ವರದಿಗಾರರು ವರದಿ ಮಾಡಿದ್ದಾರೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ.